ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಆಂಜನೇಯ ಸ್ವಾಮಿಗಳಿಂದ ಏನೊಂದು ಸಂದೇಶ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ತುಂಬಾ ಜನ ಆಂಜನೇಯ ಸ್ವಾಮಿ ಭಕ್ತರು ಇದ್ದೀರಾ. ಅಂಡ್ ಆಲ್ಸೋ ನಾನು ಕೂಡ ಆಂಜನೇಯ ಸ್ವಾಮಿ ಭಕ್ತಳು. ಅಂಡ್ ಯಾವಾಗ್ಲೂ ಕೂಡ ನಾನು ಪ್ರೇ ಮಾಡುವಾಗ ಆಂಜನೇಯ ಸ್ವಾಮಿಗಳ ಹೆಸರನ್ನು ಹೇಳ್ಕೊಂಡಿದ್ದೆ ನನ್ನ ಕಾರ್ಡ್ ಶಫಲ್ ಮಾಡೋದು. ಸೊ ಇವತ್ತು ಯಾಕೆ ನಾನು ಆಂಜನೇಯ ಸ್ವಾಮಿಗಳಿಂದ ಯಾವ ಒಂದು ಮೆಸೇಜಸ್ ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಬರ್ತಾ ಇದೆ ಅಂತ ಹೇಳಿ ನೋಡ್ಬಾರ್ದು ಅಂತ ಹೇಳಿ ಅನ್ಕೊಂಡೆ. ಸೊ ಹಂಗಾಗಿ ಅದೇ ಒಂದು ರೀಡಿಂಗ್ ನ ನಾನು ಚೂಸ್ ಮಾಡಿದ್ದೀನಿ. ನಾನು ಆಲ್ರೆಡಿ ಕಾರ್ಡ್ಸ್ ನ ಶಫಲ್ ಮಾಡಿ ಸಪರೇಟ್ ಮಾಡಿ ತೆಗ್ದಿಟ್ಟಿದ್ದೀನಿ. ಅಂಡ್ ನಾನು ಅಷ್ಟೇ ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡಿದ್ದೀನಿ. ಓಕೆನಾ? ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ನಾನು ನಿಮ್ಗೆ ರೇಖಿ, ಟ್ಯಾರೋ ಮತ್ತೆ ಇನ್ ಕೇಸ್ ನಿಮ್ಗೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ಟೀಚ್ ಮಾಡ್ತೀನಿ. ಓಕೆನಾ? ಸೊ ನಾವು ತಡ ಮಾಡ್ದೆ ಇವಾಗ ನಮಗೆ ಆಂಜನೇಯ ಸ್ವಾಮಿಗಳಿಂದ ಯಾವೆಲ್ಲ ಸಂದೇಶಗಳು ನಿಮಗೆ ಇವತ್ತು ಬಂದಿದೆ ಅಂತ ಹೇಳಿ ನೋಡೋಣ. ಆದಷ್ಟು ಕಾರ್ಡ್ಸ್ ಕಡೆ ಫೋಕಸ್ ಮಾಡಿ ಸೊ ದಟ್ ನಮಗೂ ಕೂಡ ಒಂದೊಳ್ಳೆ ರೀಡಿಂಗ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲನೇ ಕಾರ್ಡು ನಮಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೆಕೆಂಡ್ ಕಾರ್ಡ್ ನಮಗೆ ಟೆಂಪರೆನ್ಸ್ ಬಂದಿದೆ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ. ಥರ್ಡ್ ಕಾರ್ಡು ನಮಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಅಂಡ್ ಫೋರ್ತ್ ಕಾರ್ಡು 3 ಆಫ್ ಕಪ್ಸ್ ಬಂದಿದೆ. ಫಿಫ್ತ್ ಕಾರ್ಡ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು ನಮಗೆ 7th ಕಾರ್ಡು ಸ್ಟ್ರೆಂತ್ ಬಂದಿದೆ. ಓಕೆನಾ? ಸೊ ಇದೆಲ್ಲ ಕಾರ್ಡ್ಸ್ಗಳು ನಮಗೆ ಇವತ್ತು ಸಿಕ್ಕಿರುವಂತದ್ದು. ನಾನು ಒಂದೊಂದೇ ಕಾರ್ಡ್ಸ್ಗಳು ನಿಮಗೆ ಏನೆಲ್ಲ ಸಂದೇಶನ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತೀನಿ. ಸೊ ಮೊದಲನೇ ಕಾರ್ಡು ನಮಗೆ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 3 ಆಫ್ ಪೆಂಟಿಕಲ್ ನಿಮಗೆ ಇದು ಟೀಮ್ ವರ್ಕ್ ಬಗ್ಗೆ ಮಾತಾಡ್ತಾ ಇದೆ. ಓಕೆ, ನೀವು ಟೀಮ್ ವರ್ಕ್ ಮಾಡ್ಬೇಕು ಅಂತ ಹೇಳಿ ತೋರ್ಸ್ಕೊಡ್ತಾ ಇದೆ. ಯಾವುದೇ ಕೆಲಸ ಆಗ್ಲಿ, ಓಕೆ, ಅದು ನೀವು ಒಬ್ಬರೇ ಮಾಡೋದಕ್ಕಿಂತ ಒಂದು ಟೀಮ್ ಅಲ್ಲಿ ಮಾಡಿದ್ರೆ ನಿಮಗೆ ತುಂಬಾನೇ ಯಶಸ್ಸು ಸಿಗುವಂತದ್ದು, ಅಥವಾ ಅವ್ರಿಗೂ ಏನೋ ಒಂದು ಆಗತ್ತೆ, ನಿಮಗೂ ಒಳ್ಳೇದೇನೋ ಆಗತ್ತೆ ಅಂತ ಹೇಳ್ತಾರಲ್ಲ. ಸೊ ಆತರ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನಿಮಗೆ ಟೀಮ್ ವರ್ಕ್ ಅನ್ನೋದು ತುಂಬಾನೇ ಸಕ್ಸಸ್ಫುಲ್ ನ ತಂದ್ಕೊಡತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಆದ್ರೆ ಬಿ ಕೇರ್ಫುಲ್. ಜನನ ನೀವು ಚೂಸ್ ಮಾಡ್ತಿರಲ್ಲ, ಅವರು ನೀವು ನೋಡ್ಬಿಟ್ಟು ಜನನ ಚೂಸ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದು ಮೇನ್ಲಿ ಏನಂತ ಹೇಳಿದ್ರೆ, ಯೂಶಲಿ ಏನಂತ ಹೇಳಿದ್ರೆ, ಜನಕ್ಕೆ ನಿಮ್ಮನ್ನ ನೋಡಿದ್ರೆ ಇವ್ರ ಜೊತೆ ನಾನು ಕೆಲಸ ಮಾಡಿದ್ರೆ ಅಥವಾ ಇವ್ರ ಜೊತೆ ಏನೋ ಒಂದ್ ಮಾಡಿದ್ರೆ ನನಗೆ ನನ್ನ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು ಸಿಗತ್ತೆ, ಅಥವಾ ನಾನು ಏನಾದ್ರೂ ಒಂದಷ್ಟು ಕಲ್ತ್ಕೋತೀನಿ, ಏನೋ ಒಂದಷ್ಟು ಜ್ಞಾನ ಅಂತೂ ಸಿಗತ್ತೆ ಅನ್ನೋದು ಅವರ ಒಂದು ವೀವ್ ಆಗಿರತ್ತೆ. ನಿಮ್ಮನ್ನ ನೋಡಿದಾಗ ನೀವೂನು ಅಷ್ಟೇ, ನಿಮಗೂ ಕೆಲವೊಂದ್ಸರಿ ಅನ್ನಿಸ್ಬೋದು, ಜನಗಳ ಜೊತೆ ನಾನು ಕೆಲಸ ಮಾಡಿದ್ರೆ ಅಥವಾ ಜನಗಳನ್ನ ನಾನು ಕೊಲಾಬ್ ಮಾಡ್ಕೊಂಡು ನಾನು ವರ್ಕ್ ಮಾಡಿದ್ರೆ ನನಗೂ ಕೂಡ ಯಶಸ್ಸು ಸಿಗ್ಬೋದು ಅಂತ ಹೇಳಿ. ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡ್ಕೊಳ್ಳೋದ್ರ ಜೊತೆಲಿ ನೀವು ಕೊಲಾಬ್ ಮಾಡ್ಕೊಳ್ಳೋದು ಅಥವಾ ಯಾವ್ದಾದ್ರು ಪ್ರಾಡಕ್ಟ್ಸ್ಗೆ ನೀವು ಹೆಲ್ಪ್ ಮಾಡೋದು, ಅಡ್ವರ್ಟೈಸ್ಮೆಂಟ್ಗೆ, ಅದೆಲ್ಲ ಮಾಡೋದ್ರಿಂದ ನೀವು ಬೆಳಿತೀರಾ, ಜೊತೆಲಿ ನಿಮಗೆ ಯಾರು ನಂಬ್ಕೊಂಡು ಬರ್ತಾರಲ್ಲ ಆ ತರ ಜನನು ಕೂಡ ಅವರ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಅವರ ಒಂದು ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ಓಕೆನಾ? ಅಂಡ್ ಆಲ್ಸೋ ನಿಮ್ಮ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಅಪ್ಗ್ರೇಡ್ ಆಗ್ತಿರಲ್ವಾ ಅದು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಬೇಸಿಕಲಿ ಇಟ್ ಈಸ್ ಲೈಕ್ ಕೊಲಾಬ್ ಮಾಡಿ ವರ್ಕ್ ಮಾಡುವಂಥದ್ದು, ಒಬ್ಬರೇ ಮಾಡೋದಕ್ಕಿಂತ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಆ ತರ ಒಂದು ಪ್ರೆಸೆನ್ಸ್ ನ ಇಲ್ಲಿ ಆಂಜನೇಯ ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಇದೊಂದು ಸಕ್ಸಸ್ಫುಲ್, ಏನಾದ್ರೂ ಒಂದ್ ಕೆಲಸ ಇಟ್ಕೊಂಡು ನಿಮಗೆ ಸಕ್ಸಸ್ ಆಗ್ಬೇಕು ಅಂದ್ರೆ ಡೆಫಿನೆಟ್ಲಿ ಕೊಲಾಬ್ ಮಾಡ್ಬಿಟ್ಟು ವರ್ಕ್ ಮಾಡಿ. ಸೊ ಒಬ್ರೇ ಮಾಡಿ ನೋಡಿ, ಮತ್ತೆ ಟೀಮ್ ಮುಖಾಂತರನು ನೀವು ಮಾಡಿ ನೋಡಿ, ಅದು ಎಷ್ಟು ಚೆನ್ನಾಗಿ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ನ ತಂದ್ಕೊಡತ್ತೆ ಅಂತ ಹೇಳಿ ಗೊತ್ತಾಗತ್ತೆ. ಮತ್ತೆ ಇಲ್ಲಿ ಜನನ ಚೂಸ್ ಮಾಡ್ಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿರಿ. ತುಂಬಾ ಅಂದ್ರೆ ತುಂಬಾ
ಲೈಕ್ ಹುಷಾರಾಗಿ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೋ ಅಂತವ್ರೆಲ್ಲರೂ ಕೂಡ ನಿಮ್ಮದೇ ಒಂದು ಲೈಕ್ ಮೈಂಡ್ ಸೆಟ್ ನ ಇಟ್ಕೊಂಡ್ ಬರಲ್ಲ. ಸೊ ಅಲ್ಲಿ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರೆ, ಅಲ್ಲಿ ಜನ ಚೂಸ್ ಮಾಡುವಾಗ ಕರೆಕ್ಟ್ ಆಗಿ ನೀವೇನಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಅಲ್ಲೂ ಕೂಡ ನಿಮಗೆ ಪೆಟ್ಟು ಬೀಳುವಂತ ಚಾನ್ಸಸ್ ಇರುತ್ತೆ. ಸೊ ಜನನ ನೋಡಿ ನೀವು ಚೂಸ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಕಾರ್ಡು ನಮಗೆ ಟೆಂಪರೆನ್ಸ್ ಬಂದಿದೆ. ಟೆಂಪರೆನ್ಸ್ ಅನ್ನೋದು ಒಂದ್ ಸ್ವಲ್ಪ ಟೆಂಪರೆನ್ಸ್ ಸೆಕೆಂಡ್ ಕಾರ್ಡ್. ಓಕೆ, ಇದೊಂದು ಹೀಲಿಂಗ್ ಎನರ್ಜಿ ಇರುವಂತ ಕಾರ್ಡು. ಪ್ರೆಸೆಂಟ್ಲಿ ನೀವು ಹೀಲ್ ಕೂಡ ಆಗಿರ್ಬೋದು, ಹೀಲ್ ಮಾಡ್ಕೋತಾ ಇರ್ಬೋದು, ಅಥವಾ ಹೀಲಿಂಗ್ ನ ಒಂದು ಕೆಲಸ ಕೂಡ ಮಾಡ್ತಿರುವಂತ ಚಾನ್ಸಸ್ ಇದೆ. ತುಂಬಾ ಜನ ಇಲ್ಲಿ ಧನಸು ರಾಶಿ ಅವರ ಪ್ರೆಸೆನ್ಸ್ ಜಾಸ್ತಿ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ನಿಮ್ಮ ಪೇಶನ್ಸ್, ಇನ್ ಕೇಸ್ ನೀವೇನಾದ್ರೂ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇದು ಡೆಫಿನೆಟ್ಲಿ ನಿಮ್ಮ ಪೇಶನ್ಸ್ ನ ಚೆಕ್ ಮಾಡುತ್ತೆ. ಅಂಡ್ ನೀವು ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ಚೆಕ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಹಾರ್ಮೋನಿ, ಜನ ಜೊತೆ ನೀವ್ ಹೆಂಗ್ ನಡ್ಕೋತೀರಾ ಅನ್ನೋದು ಕೂಡ ಇಲ್ಲಿ ಚೆಕ್ ಮಾಡುತ್ತೆ. ಓಕೆನಾ, ನೀವೆಷ್ಟು ಕಾಮ್ ಆಗಿರ್ತೀರಾ, ಕಂಪೋಸ್ಡ್ ಆಗಿರ್ತೀರಾ, ಎಷ್ಟು ಕಾನ್ಶಿಯಸ್ ಮೈಂಡ್ ಇಂದ ವರ್ಕ್ ಮಾಡ್ತೀರಾ, ಅದನ್ನು ಕೂಡ ನಿಮ್ಮ ಸಕ್ಸಸ್ ನ ಡಿಸೈಡ್ ಮಾಡುತ್ತೆ. ಓಕೆ, ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಇಲ್ಲಿ ಕಾನ್ಸಂಟ್ರೇಷನ್ ಬರೋದು, ನೀವು ನಿಮ್ಮ ಕೆಲಸದಲ್ಲಿ ಫೋಕಸ್ಡ್ ಆಗಿ ವರ್ಕ್ ಮಾಡುವಂತದ್ದು ಆಗುತ್ತೆ. ಓಕೆನಾ, ಇಲ್ಲಿ ಮೇನ್ ಆಗಿ ಬ್ಯಾಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟು. ಮೆಡಿಟೇಷನ್ ಮಾಡೋದ್ರಿಂದ ನೀವು ಹೀಲ್ ಮಾಡ್ಕೋತೀರಾ. ನಿಮ್ಮ ಒಳಗಡೆ ಏನಾದ್ರೂ ಯುದ್ಧ ನಡೀತಾ ಇದ್ರೆ, ಏನಾದ್ರೂ ಚಾಲೆಂಜಸ್ ನಡೀತಾ ಇದ್ರೆ ಅವನು ಕೂಡ ನೀವು ಎಮೋಷನಲಿ ಹೀಲ್ ಮಾಡ್ಕೊಬಹುದು. ಇನ್ ಕೇಸ್ ನಿಮ್ಗೆ ಹೀಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ರೇಖಿ ಕಲ್ತ್ಕೊಳ್ಳಿ, ಮೆಡಿಟೇಷನ್ ಮಾಡೋದ್ ಕಲ್ತ್ಕೊಳ್ಳಿ. ನಿಮಗೆ ರೇಖಿನ ಬೇಕು ಅಂತ ಹೇಳಿದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಕೂಡ ರೇಖಿನ ಟೀಚ್ ಮಾಡ್ತೀನಿ ನಿಮಗೆ. ಓಕೆ, ಇದೊಂಥರ ಲಾಂಗ್ ಟರ್ಮ್, ಒಂದಿನ 2 ದಿನದಲ್ಲಿ ಆಗುವಂತದ್ದಲ್ಲ. ನೀವ್ ಏನೇ ಮಾಡ್ತೀನಿ, ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ 1 ಅಥವಾ 2 ದಿನಕ್ಕೆ ನೀವು ಮಾಡಲ್ಲ. ಒಂದ್ 10 ವರ್ಷ 15 ವರ್ಷದ ಒಂದು ಗೋಲ್ ಇಟ್ಕೊಂಡು ಮಾಡ್ತೀರಲ್ವಾ. ಸೊ ಅದಕ್ಕೋಸ್ಕರ ನಿಮಗೆ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ನೀವು ಯಾವ ತರ ಇದನ್ನ ತಗೊಂಡ್ ಹೋಗ್ತೀರಾ ಅನ್ನೋದು ಕೂಡ ನಿಮ್ಮ ಪೇಶನ್ಸ್ ನ ಚೆಕ್ ಮಾಡುತ್ತೆ. ಅಂಡ್ ತುಂಬಾ ಜನಕ್ಕೆ ಇಲ್ಲಿ ಆರ್ ಚಕ್ರ ಮತ್ತೆ ಆಗ್ನೇಯ ಚಕ್ರ ಬ್ಲಾಕ್ ಆಗಿರೋದು ಕಾಣಿಸ್ತಾ ಇದೆ. ದಯವಿಟ್ಟು ನಿಮ್ಮ ಚಕ್ರಗಳ ಮೇಲೆ ವರ್ಕ್ ಮಾಡ್ಕೊಳ್ಳಿ, ಎನರ್ಜಿನ ವಾಪಸ್ ತಗೊಂಡ್ಬನ್ನಿ. ಓಕೆನಾ, ಇನ್ ಕೇಸ್ ಬ್ಲಾಕ್ ಆಗಿದ್ರೆ. ಹೆಲ್ತ್, ನೀವೇನಾದ್ರೂ ಹೆಲ್ತ್ ಬಗ್ಗೆ ಏನಾದ್ರೂ ಕ್ವಶನ್ ಕೇಳ್ತಾ ಇದೆ, ನೀವು ಎಮೋಷನಲಿ ಸ್ವಲ್ಪ ಇಂಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ನಿಮ್ಗೆ ಕೋಪ ಬರುವಂತದ್ದು, ಕಂಟ್ರೋಲ್ ಕಳ್ಕೊಳ್ತಾ ಇರುವಂತದ್ದು ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಆರ್ಟ್ ಚಕ್ರ ಕೂಡ ಬ್ಲಾಕ್ ಆಗಿದೆ. ಸೊ ಆ ಒಂದು ರೀಸನ್ ಇಂದ ದಯವಿಟ್ಟು ನೀವು ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಂಡು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರೋದ್ರಿಂದ ಅದು ಕೂಡ ಸರಿ ಹೋಗೋದು ಕಾಣಿಸ್ತಾ ಇದೆ. ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ಸಡನ್ ಆಗಿ ಜಂಪ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಪೇಶನ್ಸ್ ಇಂದ ಇರಿ, ಪ್ಲಾನ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ. ಅದಾದ್ಮೇಲೆ 1 by 1 ಸ್ಟೆಪ್ ಬೈ ಸ್ಟೆಪ್ ಹೋಗಿ. ಓಕೆ, ಸಡನ್ ಆಗಿ ಹೋಗಿ ನಾನು ಎಲ್ಲದನ್ನು ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಅದಕ್ಕೆ ಅಂತ ಒಂದಷ್ಟು ಸ್ಟೆಪ್ಸ್ ಗಳಿರತ್ತೆ, ಅದನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡ್ಲೇಬೇಕಾಗತ್ತೆ. ಸೂಪರ್ ಕೇರ್ಫುಲ್ ಆಗಿರ್ಬೇಕು. ಓಕೆನಾ, ಯಾರನ್ನೇ ನಂಬಿದ್ರು ಕೂಡ, ಯಾರೇ ನಿಮ್ ಜೊತೆ ಇದ್ರು ಕೂಡ ಟೆಸ್ಟ್ ದ ವಾಟರ್ ಅಂತ ಹೇಳ್ತಾರೆ ಗೊತ್ತಾ, ವಾಟರ್ ನ ಟೆಸ್ಟ್ ಮಾಡೋದು. ಸೊ ಆತರ ನೀವು ಜನನ ಸ್ವಲ್ಪ ನೋಡ್ಕೊಂಡು ಚೂಸ್ ಮಾಡೋದು, ಟೆಸ್ಟ್ ಮಾಡೋದು, ಆತರ ಎಲ್ಲ ಮಾಡ್ಬೇಕಾಗತ್ತೆ. ಸ್ವಲ್ಪ ಆಂಗರ್ ಇಶ್ಯೂಸ್ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಸ್ವಲ್ಪ ಟೈಮ್ ನಿಮ್ಗೆ ಕಂಟ್ರೋಲ್ ಮಾಡೋದಕ್ಕೆ, ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಲ್ಲ. ದಟ್ ಈಸ್ ಬಿಕಾಸ್ ಆಫ್ ಏನೋ ಒಂದು ಪ್ರೆಷರ್ ಓಡ್ತಾ ಇದೆ, ಅದರಿಂದಾಗಿ. ಅದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಇನ್ ಇವನ್ ರಿಲೇಶನ್ಶಿಪ್ ಬಗ್ಗೆ ನೀವು ಕೇಳ್ತಾ ಇದ್ರೆ, ಡೆಫಿನೆಟ್ಲಿ ರಿಲೇಶನ್ಶಿಪ್ ಅಷ್ಟೇ, ನೀವು ಇಲ್ಲೂ ಕೂಡ ನಿಮ್ಮ ಪಾರ್ಟ್ನರ್ ನ ಕಂಟ್ರೋಲ್ ಮಾಡಕ್ ಹೋಗೋದು ಅದೆಲ್ಲ ಮಾಡಂಗಿಲ್ಲ. ಸ್ವಲ್ಪ ಸಮಾಧಾನದಿಂದ ಪೇಶನ್ಸ್ ಇಂದ ನಡ್ಕೊಂಡು ಹೋಗೋದು ತುಂಬಾನೇ ಅವಶ್ಯಕತೆ ಇದೆ ಅಂತ ತೋರಿಸ್ತಾ ಇದೆ. ಇನ್ನು ನೈಟ್ ಆಫ್ ವಾಂಡ್ಸ್, ನಮಗೆ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ನೈಟ್ ಆಫ್ ವಾಂಡ್ಸ್ ಬಂದಿದೆ. ನನ್ನ ವಾಯ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇದೆ, ಒಂಚೂರು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇವತ್ತಿನ ರೀಡಿಂಗ್ ಅಲ್ಲಿ. ಇನ್ನು ನೈಟ್ ಆಫ್ ವಾಂಡ್ಸ್ ನಮಗೆ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ತಗೊಂಡ್ ಹೋಗ್ತಾ ಇದ್ದೀರಾ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಆಕ್ಷನ್ ತಗೊಳ್ತೀರಲ್ಲ, ಆ ಟೈಮ್ ಅಲ್ಲಿ ನೀವು ಮಿಸ್ ಮಾಡ್ತಿದ್ದೀರೇನೋ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಎಲ್ಲ ಪ್ಲಾನಿಂಗ್ ಇದೆ, ಪ್ರಾಪರ್ ಆಗಿ ನೀವೆಲ್ಲದನ್ನು ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀರಾ. ಬಟ್ ಅದನ್ನ ಕಾರ್ಯರೂಪಕ್ಕೆ
ಹಂತಕ್ಕೆ ತಗೊಂಡು ಹೋಗುವಾಗ ಎಲ್ಲ ಒಂದ್ ಕಡೆ ನಿಮಗೆ ನೀವ್ ಅನ್ಕೊಂಡಿದ್ ಮಟ್ಟಿಗೆ ನಿಮ್ಗೆ ಪ್ರೆಸೆಂಟ್ ಮಾಡಕ್ ಆಗ್ತಿಲ್ಲ, ಆ ಒಂದು ಕೊರಗು ನಿಮ್ ಹತ್ರ ಕಾಣಿಸ್ತಾ ಇದೆ. ಓಕೆನಾ, ಸೊ ಅದನ್ನೇ ನೈಟ್ ಆಫ್ ವಾಂಡ್ಸ್ ಹೇಳ್ತಾ ಇರೋದು. ನಿಮಗೆ ಎಲ್ಲಾ ತರ ಪ್ಲಾನಿಂಗ್ಸು ಇದೆ, ಬಟ್ ನೀವು ಪ್ರೆಸೆಂಟ್ ಮಾಡುವಾಗ ಎಲ್ಲ ಒಂದ್ ಕಡೆ ಮಿಸ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಟೇಕಿಂಗ್ ಸಮ್ ಆಕ್ಷನ್, ಪ್ರಾಪರ್ ಆಗಿರುವಂತ ಆಕ್ಷನ್ಸ್ ತಗೊಳ್ಳಿ. ನಿಮಗ್ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ಬೇರೆಯವರು ಗೊತ್ತಿರುವಂತವ್ರ, ಎಕ್ಸ್ಪೀರಿಯನ್ಸ್ ಇರೋವಂತವ್ರ ಹೆಲ್ಪ್ ತಗೊಳ್ಳಿ. ಡೆಫಿನೆಟ್ಲಿ ನೀವೇನ್ ಅನ್ಕೊಂಡಿದೀರಾ ಅದನ್ನ ಮಾಡೇ ಮಾಡ್ತೀರಾ. ಬೇರೆ ಬೇರೆ ಕಂಟ್ರಿಗೆ ಹೋಗೋದು, ಬೇರೆ ಬೇರೆ ಜಾಗಕ್ಕೆ ಹೋಗಿ ಟ್ರಾವೆಲ್ ಮಾಡಿ ಕೆಲಸ ಮಾಡುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ತುಂಬಾ ಕ್ರಿಯೇಟಿವ್ ಆಗಿದ್ದೀರಾ, ತುಂಬಾ ಐಡಿಯಾಸ್ ಇದೆ ನಿಮ್ಮ ಹತ್ರ, ಅಂಡ್ ತುಂಬಾ ಇನೋವೇಟಿವ್ ಆಗಿದ್ದೀರಾ. ನೀವು ತುಂಬಾನೇ ಜಾಸ್ತಿ ಟ್ರಾವೆಲ್ ಅವರು, ತುಂಬಾ ಜಾಸ್ತಿ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳಿ ಇಷ್ಟಪಡುವಂತವ್ರು. ಕೆಲವೊಂದ್ಸರಿ ಸ್ವಲ್ಪ ಇಂಪೇಷಂಟ್ ಆಗ್ಬಿಡ್ತೀರಾ, ಅಂದ್ರೆ ಸ್ವಲ್ಪ ಪೇಷನ್ಸ್ ನ ಕಳ್ಕೊಳ್ಳೋ ಅಂತದ್ದಾಗುತ್ತೆ. ದಯವಿಟ್ಟು ಯಾವ್ದೇ ಕಾರಣಕ್ಕೂ ನಿಮ್ಮ ಪೇಷನ್ಸ್ ನ ಕಳ್ಕೊಳ್ಳೋದು ಹೋಗ್ಬೇಡಿ, ಇನ್ನರ್ ವರ್ಕ್ ಮಾಡಿ. ಓಕೆನಾ, ಸೊ ಅದ್ರಿಂದ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಬೇಗ ಬೇಗ ಥಿಂಗ್ಸ್ ಮಾಡೋಕ್ಕಿಂತ ನಿಧಾನವಾಗಿ ಮತ್ತೆ ಸೇಫ್ ಆಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ ಅನ್ನೋದು ಈ ಕಾರ್ಡು ನಮಗೆ ತೋರಿಸ್ಕೊಡ್ತಾ ಇದೆ. ಓಕೆ, ಇನ್ನು ನಮಗೆ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 3 ಆಫ್ ಕಪ್ಸ್ ಬಂದಿದೆ. ನೋಡಿದ್ರ, ಈ ಕಾರ್ಡ್ ಬಂದ್ಬಿಟ್ಟು 3 ಆಫ್ ಕಪ್ಸ್ ಬಂದಿದೆ. ಸೊ ನಮಗೆ 3 ಆಫ್ ಕಪ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, 3 ಆಫ್ ಕಪ್ಸ್ ಮೇ ಬಿ ನೀವು ಒಂದಷ್ಟು ಓಲ್ಡ್ ಫ್ರೆಂಡ್ಸ್ ನ ಮೀಟ್ ಮಾಡ್ಬೋದು. ಜನಗಳನ್ನ ನಿಮ್ಮ ವರ್ಕ್ ಅಂತ ತಗೊಂಡ್ರೆ ಅಲ್ಲಿ ಒಂದ್ ಸ್ವಲ್ಪ ಜನ ನಿಮ್ಗೆ ಹೊಸ ಹೊಸ ಪರಿಚಯ ಆಗ್ಬೋದು. ಅವ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು, ಮಾತಾಡೋದು, ಸೋಷಿಯಲೈಸ್ ಆಗೋದು. ಅವ್ರ ಜೊತೆ ಮಾತಾಡ್ತಿದ್ರೆ ನಿಮಗೆ ನಿಮ್ಮ ಹಳೆ ಫ್ರೆಂಡ್ಸ್ ಜೊತೆನೆ ನೀವು ಮಾತಾಡ್ತಾ ಇದ್ದೀರಾ, ನಿಮ್ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋಂತ ಫೀಲಿಂಗ್ಸ್ ನಿಮ್ಗೆ ಆಗುತ್ತೆ. ಅಂಡ್ ಆಲ್ಸೋ ಆ ಜನಗಳ ಜೊತೆ ನೀವು ನೀವು ಯಾವ್ದಾರ ಒಂದು ವಿಚಾರ ಟಾಪಿಕ್ ತಗೊಂಡ್ರೆ ಅದ್ರ ಬಗ್ಗೆ ಮಾತಾಡ್ಕೊಂಡು ತುಂಬಾನೇ ಫನ್ ಮಾಡೋದು, ಅಥವಾ ತುಂಬಾ ಒಳ್ಳೆ ಹ್ಯಾಪಿ ಮೂಮೆಂಟ್ಸ್ ನ ಸ್ಪೆಂಡ್ ಮಾಡುವಂತದ್ದು ಇದೆಲ್ಲ ಆಗುತ್ತೆ. ಅಂಡ್ ಆಲ್ಸೋ ತುಂಬಾ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡುವಂತದ್ದು ಕೂಡ ಆಗ್ತಾ ಇದೆ. ವೆರಿ ತುಂಬಾನೇ ಒಂಥರ ಆಸ್ಪಿಷಿಯಸ್ ಕಾರ್ಡ್, ಒಂಥರ ಹ್ಯಾಪಿ ಮೂಮೆಂಟ್ಸ್ ಇರುವಂತದ್ದು. ಅಂಡ್ ಹೊಸದೇನೋ ಒಂದು ಗೋಲ್ ನ ಇಟ್ಕೊಂಡ್ಬಿಟ್ಟು ನೀವು ಅವ್ರ ಜೊತೆ ಮಾತಾಡೋವಂಥದ್ದು ಅಥವಾ ಅದ್ರ ಬಗ್ಗೆನೆ ಮಾತಾಡೋವಂಥದ್ದು ಇದೆಲ್ಲ ಆಗತ್ತೆ. ಓಕೆನಾ, ಇಟ್ಸ್ ಹ್ಯಾಪಿ ಕಾರ್ಡ್. ಇನ್ನೇನಾದ್ರೂ ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ರೆ, ನಿಮ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ, ಮೇ ಬಿ ನಿಮ್ಮ ಪರ್ಸನ್ ಮೆಸೇಜ್ ಮಾಡೋದು, ಕಾಲ್ ಅಥವಾ ಸೋಷಿಯಲ್ ಮೀಡಿಯಾ ಥ್ರೂ ಯಾರನ್ನಾದ್ರೂ ಕನೆಕ್ಟ್ ಆಗಕ್ ಟ್ರೈ ಮಾಡೋದು, ಆ ಒಂದು ಪ್ರೆಸೆನ್ಸ್ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ನೀವು ಆಂಗರ್ ಮಾಡಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವರ ಮೈಂಡ್ ಸೆಟ್ ಬೇರೆ ಕಡೆ ಟರ್ನ್ ಆಗ್ತಿರತ್ತೆ. ಓಕೆನಾ, ಅದರ್ ದನ್ ನಿಮ್ಮ ವರ್ಕ್ ವೈಸ್ ನೋಡಿದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಕಾಣಿಸ್ತಾ ಇದೆ. ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ನನಗೆ 6 ಆಫ್ ಪೆಂಟಿಕಲ್ಸ್ ಸಿಕ್ಕಿದೆ. 6 ಆಫ್ ಪೆಂಟಿಕಲ್ಸ್ ಅಗೇನ್ ಮತ್ತೆ ನಿಮಗೆ ಯಾರಾದ್ರೂ ಏನಾದ್ರೂ ಒಂದ್ ಕೆಲ್ಸ ಆಗ್ಬೇಕು ಅಂತ ಹೇಳಿದ್ರೆ, ನಿಮಗ್ ಗೊತ್ತಿಲ್ಲದೆ ಇರೋ ವಿಚಾರದ ಬಗ್ಗೆ ಯಾರ ಹತ್ರನಾದ್ರೂ ನಾನ್ ಸಹಾಯ ಕೇಳಿದ್ರೆ ಅಥವಾ ಯಾರ ಹತ್ರನಾದ್ರೂ ಹೋದ್ರೆ ನಾನ್ ಚಿಕ್ಕವರಾಗ್ಬಿಡ್ತೀನಿ ಅನ್ನೋ ಮೈಂಡ್ ಸೆಟ್ ಇರತ್ತಲ್ಲ, ಅದನ್ನ ಮೊದ್ಲು ತೆಗ್ದಾಕಿ. ಓಕೆ, ನಿಮಗೇನಾದ್ರೂ ಒಳ್ಳೇದಾಗ್ಬೇಕು ಅಂದ್ರೆ, ಈವನ್ ನಾವು ಚಿಕ್ಕ ಮಕ್ಳಿಂದಾನು ಎಷ್ಟೊಂದು ಕಲ್ತ್ಕೊಳ್ಳೋದಿರತ್ತೆ. ಯಾರಿಂದನಾದ್ರೂ ಏನನ್ನಾದ್ರೂ ಕಲ್ತ್ಕೊಳ್ಳೋದ್ರಲ್ಲಿ ನಾವು ಚಿಕ್ಕವ್ರು ಆಗಲ್ಲ. ಓಕೆ, ಸೊ ನೀವು ಇನ್ ಕೇಸ್ ನಿಮಗೆ ಸಹಾಯ ಬೇಕು ಅಂತ ಹೇಳಿದ್ರೆ, ಯಾರಾದ್ರೂ ಸುತ್ತಮುತ್ತ ನಿಮಗ್ ಸಹಾಯ ಮಾಡುವಂತ ಜನ ಇದ್ರೆ ಡೆಫಿನೆಟ್ಲಿ ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ನೀವು ಒಂದ್ ಕೇಳಿದ್ರೆ ಅವರು ಪರವಾಗಿಲ್ಲಪ್ಪ ನನ್ನ ಹತ್ರ ಬಂದ್ ಕೇಳ್ತಾ ಇದಾರಲ್ಲ ಅಂತ ಹೇಳಿ ಒಂದಷ್ಟು 10 ವಿಚಾರಗಳನ್ನ ನಿಮಗೆ ಹೇಳ್ಬೋದು. ಯಾರಿಗ್ ಗೊತ್ತು, ಎಲ್ಲರೂ ಒಂದೇ ತರ ಇರಲ್ವಲ್ಲ. ಓಕೆನಾ, ಇನ್ ಕೇಸ್ ನಿಮಗೆ ಬಿಸ್ನೆಸ್ ಮಾಡೋದಕ್ಕೆ ಮನಿ ವಿಚಾರವಾಗಿ ಅಥವಾ ಏನಾದ್ರೂ ಸಹಾಯದ ರೂಪದಲ್ಲಿ ಯಾರಿಂದನಾದ್ರೂ ನೀವು ಸಹಾಯ ಬಯಸಿದ್ರೆ ಡೆಫಿನೆಟ್ಲಿ ನಿಮಗೆ ಸಹಾಯ ಅನ್ನೋದು ಸಿಗತ್ತೆ. ಇಟ್ಸ್ ಲೈಕ್ ಗಿಫ್ಟ್ ತರನಾದ್ರೂ ಆಗಿರ್ಬೋದು, ದುಡ್ಡಿನ ರೂಪದಲ್ಲಾರು ಆಗಿರ್ಬೋದು, ಅದು ಜ್ಞಾನದ ರೂಪದಲ್ಲಾರು ಆಗಿರ್ಬೋದು. ಯಾರಾದ್ರೂ ಒಬ್ರು ನಿಮಗೆ ಬಂದು ಏನಾದ್ರೂ ಒಂದು ಸಹಾಯ ಮಾಡುವಂತದ್ದು ಡೆಫಿನೆಟ್ಲಿ ಆಗತ್ತೆ. ನೀವು ಸಹಾಯನ ಪಡ್ಕೋತೀರಾ, ನಿಮ್ಮ ಫ್ರೆಂಡ್ ಕೂಡ ತುಂಬಾನೇ ಹ್ಯಾಪಿಯಾಗಿ ನಿಮ್ಗೆ ಸಹಾಯ ಮಾಡೋದು ಕಾಣಿಸ್ತಾ ಇದೆ. ಓಕೆನಾ, ಇಟ್ಸ್ ಲೈಕ್ ಒಂಥರ ಅವ್ರಿಗೂ ಇಷ್ಟ ಇದೆ, ನಿಮಗೂ ಬೇಕಾಗಿದೆ. ಸೊ ಅವರು ಇಷ್ಟಪಟ್ಟು ನಿಮ್ಗೆ ಸಹಾಯ ಮಾಡ್ತಾರೆ, ನೀವು ಪೂರ್ವಕವಾಗಿ ಅದನ್ನ ಇಸ್ಕೊಳ್ತೀರಾ. ಆ ತರಾನು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇವನ್ ನೀವು ದೇವರಿಂದಾನು ಕೂಡ ಹೆಲ್ಪ್ ನ ಕೇಳ್ಬೋದು, ಅವರು ನಿಮ್ಗೆ ಹ್ಯಾಪಿಯಾಗಿ ಹೆಲ್ಪ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ. ಏನು ಇಲ್ಲ, ಜಸ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೀರಾ ಹೆಲ್ಪ್. ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಆ ತರ ಒಂದು ಸಿಚುವೇಶನ್ ಇದು. ಓಕೆನಾ, ಒಂಥರ ಟೇಕಿಂಗ್ ಮತ್ತೆ ರಿಸೀವಿಂಗ್ ಹೆಲ್ಪ್ ಇದು. ಇಟ್ಸ್ ಲೈಕ್ ಎ ವೆರಿ ಗುಡ್ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನಿಮ್ ಸುತ್ತಮುತ್ತ ನಿಮ್ಗೆ ಹೆಲ್ಪ್ ಮಾಡುವಂತ ಜನ ತುಂಬಾ ಜನ ಇದ್ದಾರೆ, ದಯವಿಟ್ಟು ನೋಡಿ. ಆಮೇಲೆ ಜನನ ಚೂಸ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ.
ಓಕೆ. ಆಮೇಲೆ ರಿಲೇಶನ್ಶಿಪ್ ಬಗ್ಗೆ ಏನಾದ್ರು ಕೇಳ್ತಾ ಇದ್ರೆ ಇಲ್ಲಿ ಒನ್ ಪರ್ಸನ್ ಇನ್ನೊಂದು ಪರ್ಸನ್ಗೆ ತುಂಬಾ ಹೆಲ್ಪ್ ಮಾಡ್ತಿರೋವಂಥದ್ದು, ಮತ್ತೆ ಲೈಕ್ ಗಿಫ್ಟ್ ಕೊಡೋವಂಥದ್ದು, ಮತ್ತೆ ಇನ್ನೊಂದು ಪರ್ಸನ್ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡು ಅದನ್ನ ಹ್ಯಾಪಿಯಾಗಿ ಫೀಲ್ ಮಾಡ್ತಿರೋವಂಥದ್ದು, ಆ ತರ ಒಂದು ರಿಲೇಶನ್ಶಿಪ್ ಕೂಡ ಕಾಣಿಸ್ತಾ ಇದೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ ಸ್ಟ್ರೆಂತ್ ಬಂದಿದೆ. ಸೊ ಸ್ಟ್ರೆಂತ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಇದು ಡೆಫಿನೆಟ್ಲಿ ನಿಮ್ಮ ಒಂದು ಸ್ಟ್ರೆಂತ್. ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನಿಮಗೆ ಎಲ್ಲದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋ ಶಕ್ತಿ ಇದೆ. ಓಕೆ. ಅಂಡ್ ಆಲ್ಸೋ ನೀವು ಏನಾದ್ರೂ ಕೈಯಲ್ಲಿ ಕೆಲಸ ತಗೊಂಡ್ರೆ ಅದನ್ನ ಡೆಫಿನೆಟ್ಲಿ ಮಾಡಿ ಮುಗಿಸ್ತೀರಾ, ನೀವು ಅದನ್ನ ಅರ್ಧಕ್ಕೆ ಬಿಡೋದಿಲ್ಲ. ಸೊ ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ಮಾಡೇ ಮಾಡ್ತೀರಾ, ಅದನ್ನೆಲ್ಲೂ ಸ್ಟಾಪ್ ಮಾಡಲ್ಲ ಅನ್ನೋದು ಗೊತ್ತಿದೆ. ಸ್ವಲ್ಪ ತುಂಬಾ ಪೇಶನ್ಸ್ ಇಂದ ಇರೋದು, ಬಲಕ್ಕಿಂತ ಜಾಸ್ತಿ ಬುದ್ಧಿ ಉಪಯೋಗ ಮಾಡುವಂತದ್ದು, ಅಂಡ್ ತುಂಬಾ ಕೇರ್ಫುಲ್ ಆಗಿರುವಂತದ್ದು, ನಿಮ್ಮ ಇನ್ನರ್ ಸ್ಟ್ರೆಂತ್ ನ ನೀವು ತುಂಬಾ ನಂಬ್ತೀರಾ, ನಿಮ್ಮ ಸ್ಟ್ರೆಂತ್ ನ ತುಂಬಾ ನಂಬ್ತೀರಾ, ಮತ್ತೆ ತುಂಬಾ ಆರಾಮಾಗಿ ಡೀಲ್ ಮಾಡುವಂತದ್ದು, ಎಂತದೇ ದೊಡ್ಡ ಜಗಳ ಏನೇ ಬಂದ್ರು ಕೂಡ ಆರಾಮಾಗಿ ಕೂಲ್ ಆಗಿ ಡೀಲ್ ಮಾಡುವಂತದ್ದು. ಸೊ ಇದೆಲ್ಲ ಕಾಣಿಸ್ತಾ ಇದೆ. ನಿಮ್ಮ ಪ್ಯಾಷನ್ ಬಗ್ಗೆ ಮಾತಾಡುತ್ತೆ ಸ್ಟ್ರೆಂತ್ ಕಾರ್ಡು. ನೀವು ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಕೊಡ್ಕೊಳ್ತೀರಾ ಅನ್ನೋದು ಕೂಡ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಕೂಡ ತೋರಿಸ್ತಾ ಇದೆ, ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇನ್ನರ್ ವರ್ಕ್ ಮಾಡ್ಕೊಳ್ಳಿ. ಅದರ್ ದೆನ್ ದಟ್ ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ. ಅಂಡ್ ತುಂಬಾ ವಿಷಯಗಳಲ್ಲಿ ನೀವು ನಿಮ್ಮ ಬ್ರೈನ್ ನ ಯೂಸ್ ಮಾಡ್ತಾ ಇದ್ದೀರಾ, ವಿಚ್ ಇಸ್ ವೆರಿ ಗುಡ್. ಇದೇ ತರ ನೀವು ವರ್ಕ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಕಿರೀಟನ ನೀವೇ ಮಾಡ್ಕೊಂಡು ನೀವೇ ಧರಿಸ್ಕೋಬಹುದು. ಓಕೆನಾ, ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ಗೈಸ್, ಇದಿಷ್ಟು ನಮಗೆ ಇವತ್ತಿನ ಒಂದು ರೀಡಿಂಗ್. ಇನ್ನು ಲಾಸ್ಟ್ ಕಾರ್ಡ್ ಅಲ್ಲಿ ಇನ್ನೊಂದು ಸ್ವಲ್ಪ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಆ ಲೇಡಿ ನೋಡಿ, ಆ ಪಿಕ್ಚರ್ ಅಲ್ಲಿ ಒಂದು ಸಿಂಹ ಅಂದ್ರೆ ಯಾವ ತರ ಎನರ್ಜಿ ಇರುತ್ತೆ, ಆ ಸಿಂಹನ ಕೂಡ ಎಷ್ಟು ಶಾಂತವಾಗಿ ಮಾಡಿದ್ದಾರೆ, ಪಳಗಿಸಿ ಪ್ರೀತಿ ಕೊಟ್ಟು. ಸೊ ಅದೇ ತರ ನಿಮ್ಮ ಎನರ್ಜಿ ಕೂಡ ಇದೆ. ಓಕೆನಾ, ಒಂಥರ ಅಷ್ಟು ಪ್ಯೂರ್ ಎನರ್ಜಿನ ನೀವು ಯಾರಿಗ್ ಕೊಟ್ರು ಕೂಡ ಅವರು ಕೂಡ ಸಮಾಧಾನ ಆಗ್ಬಿಡ್ತಾರೆ. ಆ ತರ ಒಂದು ಎನರ್ಜಿ ಇದೆ. ನೀವು ಯಾರನ್ನ ಬೇಕಾದ್ರೂ ಸಂಭಾಳಿಸಬಹುದು, ಆ ತರ ಒಂದು ಎನರ್ಜಿ ಇದೆ. ಓಕೆನಾ, ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಬಿಸ್ನೆಸ್ ಮಾಡ್ಬೇಕು, ಗ್ರೋತ್ ಲೈಫ್ ಅಲ್ಲಿ ಸಕ್ಸಸ್ ಕಾಣ್ಬೇಕು, ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಹೇಳಿದ್ರೆ ಈ ಎಲ್ಲ ವಿಚಾರಗಳ ಅವಶ್ಯಕತೆ ನಿಮ್ಗೆ ತುಂಬಾ ಜಾಸ್ತಿ ಇದೆ. ಇದು ನಿಮಗೆ ಟ್ಯಾರೋ ಕಾರ್ಡ್ಸ್ ಮುಖಾಂತರ ನಮಗೆ ಆಂಜನೇಯ ಸ್ವಾಮಿಗಳು ಕೊಟ್ಟಿರುವಂತ ಒಂದಷ್ಟು ಮೆಸೇಜ್ಗಳು. ಹೋಪ್ಫುಲಿ ನಿಮ್ಗೆ ಈ ರೀಡಿಂಗ್ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮತ್ತೆ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಅಲ್ಲಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ, ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.